ಬಹಳ 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 ದಿನಗಳ ನಂತರ ನಾನು ಕಾಣಿಸ್ಕೊಂಡಿದ್ದೀನಿ. ತುಂಬಾ ದಿನ ಆಯ್ತಲ್ಲ ಕ್ಯಾಮ್ರಾ ಮುಂದೆ ಮಾತಾಡಿ, ಪದಗಳೇ ಮರ್ತೋಗ್ತಾ ಇದೆ. ನನ್ನ ಜೊತೆ ಇರೋರಿಗೆ ಗೊತ್ತಿರುತ್ತೆ, ಟುಡೇ ಐ ಆಮ್ ರಿವೀಲಿಂಗ್ ಇಟ್. ನಾನು ಅಷ್ಟು ಟ್ರಾವೆಲ್ ಮಾಡಿ 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 ಲಿಟ್ರಲಿ 100 ಬ್ಯಾಗಲ್ಲಿ 100 ಐಟಮ್ಸ್ ಇಟ್ಟಿದ್ದೀನಿ ಇವಾಗಂತೂ. ಸೊ ಇವತ್ತು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ವಾಟ್ಸ್ ಇನ್ ಮೈ ಬ್ಯಾಗ್. ಆ ಬ್ಯಾಗ್ ಅಲ್ಲಿ ಏನೈತೆ? ಜೀವನಾನೇ ಇಟ್ಕೊಂಡು ಓಡಾಡ್ತಾ ಇರ್ತೀನಿ ಬ್ಯಾಗ್ ಅಲ್ಲಿ. ಲೆಟ್ಸ್ ಸ್ಟಾರ್ಟ್ ವಾಟ್ಸ್ ಇನ್ ಮೈ ಬ್ಯಾಗ್. ಹಾಯ್, ಹಲೋ, ನಮಸ್ಕಾರ ಎಲ್ಲಾರ್ಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಬಹಳ 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 ದಿನಗಳ ನಂತರ ನಾನು ಕಾಣಿಸ್ಕೊಂಡಿದ್ದೀನಿ. ಹೊಸ ಬೆಳಕು ತುಂಬಾ ಲೈಕ್ ಟ್ರಾವೆಲಿಂಗ್ ಅಲ್ಲಿದ್ದೆ, ಕೆಲ್ಸಗಳಿತ್ತು. ಐ ವಾಸ್ ಆಲ್ಸೋ ನಾಟ್ ವೆಲ್, ಲಾಟ್ ಆಫ್ ಥಿಂಗ್ಸ್. ಸೊ ಶೂಟ್ ಮಾಡಕ್ ಆಗಿರ್ಲಿಲ್ಲ. ಅಂಡ್ ಶೂಟ್ ಮಾಡ್ಬೇಕಾ? ನಂದು ಈ ಸೈಡ್ ಆಫ್ ದ ಪಾರ್ಟ್ ರೂಮ್ ನ ತೋರಿಸಿದ್ರೆ ಎಲ್ರು ಗಾಬರಿ ಆಗ್ಬಿಡ್ತೀರಾ. ಸೊ ಅಷ್ಟ್ರ ಮಟ್ಟಿಗೆ ಐ ಹ್ಯಾವ್ ಬೀನ್ ಟ್ರಾವೆಲಿಂಗ್. ಎಲ್ಲ ಸೂಟ್ ಕೇಸ್ ಎಲ್ಲ ಹಂಗಂಗೆ ಇದೆ. ಸೊ ನನಗೆ ಯಾವ್ದು ವಿಡಿಯೋ ಮಾಡೋದಿರ್ಲಿ, ನಂಗೆ ದಿನನಿತ್ಯದ ನನ್ನ ಸಾಮಾನು ಸಿಗೋದೇ ಕಷ್ಟ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ವಿಡಿಯೋ ಎಲ್ಲ ಪೋಸ್ಟ್ಪೋನ್ ಮಾಡಿ ಫೈನಲಿ ಇವತ್ತು ವಿಡಿಯೋ ಮಾಡಕ್ಕೆ ಅಂತ ಕೂತಿದ್ದೀನಿ. ಸೊ ಇವತ್ತು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ವಾಟ್ಸ್ ಇನ್ ಮೈ ಬ್ಯಾಗ್. ಆ ಬ್ಯಾಗ್ ಅಲ್ಲಿ ಏನೈತೆ? ಇದು ಹೊಸ ಬ್ಯಾಗು, ಮೊನ್ನೆ ಗೋವಾದಲ್ಲಿ ತಗೊಂಡಿದ್ದು. ತುಂಬಾ ದಿವಸದ ತಗೋಬೇಕು ಅನ್ಕೊತ್ತೆ, ಬಟ್ ಆಗಿರ್ಲಿಲ್ಲ, ತಗೊಂಡಿರ್ಲಿಲ್ಲ. ನಾನು ತಗೊಂಡಿದ್ದೀನಿ. ಸೊ ಮಿಕ್ಕಿದ ಬ್ಯಾಗ್ ಎಲ್ಲ ನೋಡಿದಿರ ಅಂದ್ರೆ, ವಾಟ್ಸ್ ಇನ್ ಮೈ ಬ್ಯಾಗ್ ಅಲ್ಲಿ ಎವ್ರಿ ಡೇ ಆಚೆ ಎಲ್ಲಾದ್ರೂ ಪಾರ್ಟೀಸ್ಗೆ ಹೋಗ್ಬೇಕಾದ್ರೆ ಅದೆಲ್ಲ ಬಿಟ್ಟು ನಾನು ಇಲ್ಲಿಂದ ಬೊಟಿಕ್ ಹೋಗ್ಬೇಕಾದ್ರೂ ಅಥವಾ ರೆಗ್ಯುಲರ್ ಆಗಿ ಒಂದು ಬ್ಯಾಗ್ ನಂದು ಇದ್ದೇ ಇರುತ್ತೆ. ಪಾರ್ಟೀಸ್ಗೆ ಹೋಗ್ಬೇಕು, ಇದೊಂದು ಬ್ಯಾಗ್ ಇರುತ್ತೆ. ಆದ್ಮೇಲೆ ಚಿಕ್ಕ ಬ್ಯಾಗ್ ತಗೊಂಡ್ ಹೋಗೋದು ನಾನು. ಸೊ ನನ್ನ ಡೇ ಇದ್ರಲ್ಲಿ ಏನ್ ಬೇಕು ಅನ್ನೋದನ್ನ ಇಟ್ಕೊಂಡಿದ್ದೀನಿ ಅನ್ನೋದನ್ನ ಐ ವಿಲ್ ಶೋ ಇಟ್ ಟು ಯು. ತುಂಬಾ ದಿನ ಆಯ್ತಲ್ಲ ಕ್ಯಾಮ್ರಾ ಮುಂದೆ ಮಾತಾಡಿ, ಪದಗಳೇ ಮರ್ತೋಗ್ತಾ ಇದೆ. ಸೊ ಲೆಟ್ಸ್ ಸ್ಟಾರ್ಟ್ ವಾಟ್ಸ್ ಇನ್ ಮೈ ಬ್ಯಾಗ್. ಸೊ ನಾನು ನನ್ನ ಒಂದು ಜೀವನಾನೇ ಇಟ್ಕೊಂಡು ಓಡಾಡ್ತಾ ಇರ್ತೀನಿ ಬ್ಯಾಗ್ ಅಲ್ಲಿ. ಇಟ್ಸ್ ಲೈಕ್ ಅ ಮಿನಿ ಟ್ರಾವೆಲ್ ಇದು ನಂದು. ಸೊ ಓಪನ್ ಮಾಡಿ ನೋಡೋಣ ಏನೇನೆಲ್ಲ ಇಟ್ಕೊಂಡಿದ್ದೀನಿ ಅಂತ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ಲಿ ವಾಲೆಟ್. ಆಕ್ಚುಲಿ ಇದು ಬರ್ಡೇಲಿ ಲೂಯಿ ವಿಟಾನ್ದು ತಗೊಂಡಿದ್ದು. ಸೊ ನಾ ಇದು ಯಾವ ತರ ಇದೆ ಅಂತ ನನ್ನ ಬರ್ಡೇ ವಿಡಿಯೋದಲ್ಲಿ ನಾನು ರಿವೀಲ್ ಮಾಡಿರ್ಲಿಲ್ಲ. ಸೊ ಇವಾಗ ರಿವೀಲ್ ಮಾಡ್ತಾ ಇದ್ದೀನಿ. ವಾಲೆಟ್ ಅಲ್ಲಿ ಕಾರ್ಡ್ಸ್, ಮನಿ ಎಲ್ಲ ಇರುತ್ತೆ. ಐ ಆಮ್ ಆಬ್ವಿಯಸ್ಲಿ ಅ ಕ್ಯಾಶ್ ಪರ್ಸನ್. ಸೊ ಸ್ವಲ್ಪ ಕ್ಯಾಶ್ ಇಟ್ಕೊಂಡಿರ್ತೇನೆ ಎಮರ್ಜೆನ್ಸಿಗೋಸ್ಕರ. ಆಮೇಲೆ ಚೆನ್ನಾಗ್ ಅನ್ಸತ್ತೆ. ಸೊ ವಾಲೆಟ್ ಅದಾದ್ಮೇಲೆ ಒಂದ್ ಪೌಚ್. ಇದ್ರಲ್ಲಿ ನನ್ನ ಮೇಕಪ್ ಐಟಮ್ಸ್ ಇರುತ್ತೆ. ಮೇಕಪ್ ಐಟಮ್ಸ್ ಲೈಕ್ ಬ್ಲಷ್, ಐಬ್ರೋ ಪೆನ್ಸಿಲ್, ಕಾಜಲ್, ಅಂಡರ್ ಆರ್ಮ್ ರೋಲ್ ಆನ್, ಒಂದು ಲೈಟ್ ಲಿಪ್ಸ್ಟಿಕ್, ಒಂದು ಡಾರ್ಕ್ ಲಿಪ್ಸ್ಟಿಕ್. ಸೊ ದಟ್ ಎಲ್ಲಾದ್ರೂ ಎಮರ್ಜೆನ್ಸಿ ಇತ್ತಪ್ಪ, ನಾನೇನೋ ಬೇರೆ ಕಡೆ ಹೋಗ್ಬೇಕು, ಚೇಂಜ್ ಮಾಡ್ಬೇಕು ಅಂದಾಗ ಐ ಕ್ಯಾನ್ ಮಿಕ್ಸ್ ಅಂಡ್ ಯೂಸ್ ಅನ್ನೋದಕ್ಕೋಸ್ಕರ ಒಂದು ನ್ಯೂ ಶೇಡ್ ಮತ್ತೆ ಒಂದು ಡಾರ್ಕ್ ಶೇಡ್ ಇಟ್ಕೊಂಡಿರ್ತೀನಿ. ಮಸ್ಕಾರ, ಐಲೈನರ್, ಹೈಲೈಟರ್. ಸೊ ಇದಿಷ್ಟು ನನ್ನ ಪೌಚ್ ಅಲ್ಲಿ ಇರುತ್ತೆ. ಸೊ ನಾನು ಏನ್ ರೆಗ್ಯುಲರ್ ಆಗಿ ಗೆಟ್ ರೆಡಿ ವಿತ್ ಮೀ ಮಾಡ್ಕೊಂತೀನೋ ಸೊ ಅದಷ್ಟು ಇದ್ರಲ್ಲಿ ಇರುತ್ತೆ. ಅಂಡ್ ವೆಟ್ ಟಿಶ್ಯೂ, ಬಿಕಾಸ್ ನಂದು ಕಾಂಬಿನೇಷನ್ ಸ್ಕಿನ್. ಇವಾಗ ಎಲ್ಲೋ ನಾನು ಹೋಗ್ತಾ ಇದ್ದೀನಿ, ಫೇಸ್ ವಾಶ್ ಯೂಸ್ ಮಾಡೋದಿಕ್ ಆಗೋದಿಲ್ಲ. ಮುಂಚೆ ಫೇಸ್ ವಾಶು, ಬ್ರಷು, ಪೇಸ್ಟು ಎಲ್ಲಾನು ಇಟ್ಕೋತಿದ್ದೆ. ಬಟ್ ಇವಾಗ ಬೊಟಿಕ್ ಹೋಗಿ ಮನೆಗೆ ಬರೋದ್ರಿಂದ ಬೊಟಿಕ್ ಅಲ್ಲಿ ಬ್ರಷು,
ಫೇಸ್ ವಾಶ್ ಪೇಸ್ಟ್ ಎಲ್ಲ ಇಟ್ಟಿದ್ದೀನಿ ಸೊ ದಟ್ ಅಲ್ಲಿಂದ ಎಲ್ಲಾದ್ರೂ ಆಚೆ ಹೋಗ್ತೀನಿ ಅಂದ್ರೆ ಐ ರಿಯಲಿ ವಾಂಟ್ ಟು ಬ್ರಷ್ ಮೈ ಟೀತ್. ಇಲ್ಲದ್ರೆ ನನಗೆ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಪ್ರಾಬಬ್ಲಿ ನನ್ನ ಜೊತೆ ಇರೋರಿಗೆ ಗೊತ್ತಿರುತ್ತೆ. ಟುಡೇ ಐ ಆಮ್ ರಿವೀಲಿಂಗ್ ಇಟ್. ಒಂದ್ 3-4 ಸಲ, ಒಂದ್ 5 ಸಲ ನಾನು ಬ್ರಷ್ ಮಾಡ್ತೀನಿ. ಒಂದ್ಸಲ ಮನೆಗೆ ಬಂದು ಆಚೆ ಹೋಗ್ತೀನಿ, ಐ ನೀಡ್ ಟು ಬ್ರಷ್ ಮೈ ಟೀತ್ ಆರ್ ಎಲ್ಸ್ ಐ ಫೀಲ್ ವೆರಿ ವೆರಿ ಅನ್ಕಂಫರ್ಟಬಲ್. ಸೊ ಅದು ಒಂದು. ಅಂಡ್ ಅದು ಇಲ್ಲ ಇವಾಗ, ಸೊ ಹಾಗಾಗಿ ವೆಟ್ ಟಿಶ್ಯೂ ಇಟ್ಕೊಂಡಿರ್ತೀನಿ. ಅಕಸ್ಮಾತ್ ಎಲ್ಲೋ ಕೈ ತೊಳ್ಕೊಳಕ್ ನೀರ್ ಸಿಕ್ಕಿಲ್ಲ, ಸಮಥಿಂಗ್ ಲೈಕ್ ದಟ್, ಸೊ ಇಟ್ ವಿಲ್ ಹೆಲ್ಪ್ ಅಂದ್ಬಿಟ್ಟು ಒಂದ್ ವೆಟ್ ಟಿಶ್ಯೂ. ಕೂಮ್, ವೆರಿ ವೆರಿ ಇಂಪಾರ್ಟೆಂಟ್ ಕೂಮ್. ಯಾಕೆಂದ್ರೆ ನನ್ನ ಹೇರ್ ಟೆಕ್ಸ್ಚರ್, ಆ ವೇವಿ ಹೇರ್ ಟೆಕ್ಸ್ಚರ್ ಏನಿದೆ 2 ವರ್ಷ ಆದ್ಮೇಲೆ ವಾಪಸ್ ಬಂದಿದೆ. ಏನ್ ನನ್ ಕೆರಟಿನ್ ಬೊಟಾಕ್ಸ್ ಏನೋ ಮಾಡಿಸ್ದೆ ಫಾರ್ 2 years. ಎಲ್ಲಾರು 6 ತಿಂಗಳಿಗೆ ನನ್ಗೆ ಆ ಟೆಕ್ಸ್ಚರ್ ಹೊಟ್ಟೋಯ್ತು ಅಂತಾರೆ. ಬಟ್ ಲಿಟ್ರಲಿ ಐ ಥಿಂಕ್ ಇಟ್ ಟುಕ್ 3 years, ನಾಟ್ ಇವನ್ 2 years. 3 years ಆದ್ಮೇಲೆ ನನ್ನ ಹೇರ್ ಟೆಕ್ಸ್ಚರ್, ಆ ವೇವಿ ಹೇರ್ ಟೆಕ್ಸ್ಚರ್ ವಾಪಸ್ ಬಂದಿದೆ. ಸೊ ಆ ವೇವಿ ಹೇರ್ ಟೆಕ್ಸ್ಚರ್ ವಾಪಸ್ ಬಂದಾಗ ಸ್ವಲ್ಪ ಫ್ರೀಜಿ ಆಗೋ ಚಾನ್ಸಸ್ ಜಾಸ್ತಿ ಆಗಿದೆ ಬಿಕಾಸ್ ಆಫ್ ದ ಕೆಮಿಕಲ್ ಟ್ರೀಟ್ಮೆಂಟ್ಸ್. ಸೊ ಹಾಗಾಗಿ ನಾನು ನಾರ್ಮಲ್ ಕುಮ್ ಯೂಸ್ ಮಾಡಲ್ಲ, ಬ್ರಷ್ ಯೂಸ್ ಮಾಡ್ತೀನಿ. ಮಸಾಜ್ ತರಾನು ಅನ್ಸತ್ತೆ. ಅಂಡ್ ಆಲ್ಸೋ ವೆನ್ ಎವರ್ ಐ ಆಮ್ ಸ್ಟ್ರೆಸ್ಡ್, ಅದೊಂದು ಪ್ರಾಬ್ಲಮ್ ಇದೆ ನನಗೆ. ಸ್ಟ್ರೆಸ್ ಆದಾಗ ಕೂದಲು ಬತ್ಕೊಳ್ತಾ ಇದ್ದೀನಿ. ಸೊ ನನ್ನ ತಲೆ ಓಕೆ, ಆ ಸ್ಟ್ರೆಸ್ ರಿಮೂವ್ ಆಗ್ತಾ ಇದೆ ಅನ್ನೋ ತರ. ಇಟ್ಸ್ ಲೈಕ್ ಫ್ರೆಂಡ್ಸ್ ಸೀರೀಸ್ ಅಲ್ಲಿ ಫೀಬಿ ರಿಮೂವಿಂಗ್ ಇಟ್ ಅದ್ರಲ್ಲಿ ಆಚರ ನಾನು ಸ್ವಲ್ಪ ಹಿಂಗೆ ಹೋಗ್ತಾ ಇದೆ ತಲೆಯಿಂದ ಅಂತ. ಸೊ ಇಟ್ಸ್ ಕೈಂಡ್ ಆಫ್ ವರ್ಕ್ ಫಾರ್ ಮೀ. ಸೊ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಅಂಡ್ ಜಾರ್ಜ್ ಚಾರ್ಜರ್, ಸೊ ಚಾರ್ಜರ್, ಆಮೇಲೆ ಹೇರ್ ಕ್ಲಿಪ್ ಅಂಡ್ 3 ಬುಕ್ಸ್ ಇಲ್ಲದೆ ಇರಲ್ಲ. ಒಂದು ಯಾವ ಬುಕ್ ಓದ್ತಿರ್ತೀನಿ, ಅದು ರೀಸೆಂಟ್ ಆಗಿ 1 book ಮುಗಿಸ್ತೆ ಅಂತ ಎತ್ತಿಟ್ಟಿದ್ದೆ. ಸೊ ಈ ಹೊಸ ಬುಕ್ ಇಟ್ಕೋಬೇಕು. ಐ ಡೋಂಟ್ ಲವ್ ಯು ಎನಿಮೋರ್, ಸೊ ಐ ಆಮ್ ಸ್ಟಾರ್ಟಿಂಗ್ ದಿಸ್ ಫ್ರಮ್ ಟುಡೇ. ಸೊ ಅದನ್ನ ಇಟ್ಕೊಂತೀನಿ. ಅಂಡ್ ನಂದು ಟು ಡೂ ಲಿಸ್ಟ್ ಹಾಕುವಂತ ಒಂದು ಬುಕ್. ಸೊ ಇದು ಆಕ್ಚುಲಿ ನನ್ನ ಫ್ರೆಂಡ್ ಕೊಟ್ಟಿದ್ದು. ಸೊ ಇದರಲ್ಲೇ ಪೆನ್ನು ಇದೆಲ್ಲ ಇದೆ, ಸೊ ಯೂಸ್ ಆಗತ್ತೆ ಹಂಗೆ. ಅಂಡ್ ಒಂದು ನನ್ನ ಭಾವನೆಗಳು ಎಕ್ಸ್ಪ್ರೆಸ್ ಮಾಡೋ ಅಂತ ಒಂದು ಬುಕ್, ಮೀ ಅಂತ. ಸೊ ನಂಗೆ ಏನಾದ್ರು ತುಂಬಾ ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ ಅವತ್ತಿನ ದಿನ ಅಂದಾಗ ಐ ಜಸ್ಟ್ ವೆಂಟ್ ಇಟ್ ಔಟ್ ಇಮಿಡಿಯೇಟ್ಲಿ ಆ ಬುಕ್ ಅಲ್ಲಿ, ಆ ಡೇಟ್ ಪ್ರಕಾರ ಹಾಕೊಂಡು ಏನ್ ಆಗ್ತಿದೆ ಅನ್ನೋದನ್ನ. ಸೊ ಅದೊಂದು ಬುಕ್. ಅಂಡ್ ಕೆಲವೊಂದು ಈ ಬುಕ್ ಸ್ವಲ್ಪ ನನ್ ಪರ್ಸನಲ್ ಇದೆ ಅಂಡ್ ಸ್ವಲ್ಪ ಬೊಟಿಕ್ದು ಮತ್ತೆ ಕ್ಲಾಸಸ್ದು ರ್ಯಾಂಡಮ್ ಆಗಿ ಏನೇನೋ ಬರ್ಕೊಂಡಿರೋದು ಇದೆ. ಸೊ ಎಮರ್ಜೆನ್ಸಿಗೋಸ್ಕರ ನಾನು ಈ ಬುಕ್ ಇಟ್ಕೊಂಡಿರ್ತೀನಿ. ಸೊ ಈ 3 ಬುಕ್ ಪ್ಲಸ್ ನಾನು ಏನ್ ಓದ್ತೀನೋ ಅದೊಂದು ಬುಕ್. ಅಂಡ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ನಂದು ಹಳೇದ್ ಖಾಲಿ ಆಗಿತ್ತು, ಇದು ಹೊಸದ್ ತಗೊಂಡ್ ಬಂದಿದ್ದೀನಿ. ಯಾಕೆಂದ್ರೆ ನನ್ಗೆ ನನ್ನ ಮಕ್ಕಳಿಗೆ ತುಂಬಾ ಕೂದಲು ಜಾಸ್ತಿ. ರಿಚ್ದು ಮುಂಚೆ ಉದುರ್ತಾ ಇತ್ತು, ಇವಾಗ ಒಂದ್ 4-5 ಅಷ್ಟೇ ಕುತ್ಕೊಳ್ಳುತ್ತೆ ಬಾಚದಿಂದ. ಬಟ್ ಗುಡಿಯಾದಂತೂ ಅಪ್ಪ ಒಂದು ಕೂದಲು ಉದ್ರತ್ತೆ. ಎಸ್ಪೆಷಲಿ ಬ್ಲ್ಯಾಕ್ ಏನಾದ್ರು ಹಾಕ್ಬಿಟ್ಟಿದೀರಾ ಅಂತಂದ್ರೆ ಸಾಕಾಗೋಗ್ಬಿಡುತ್ತೆ. ಅವ್ನು ಸೋಫಾ ಇದು ಎಲ್ಲಾ ಕಡೆ ಇರುತ್ತೆ. ಸೊ ಹಾಗಾಗಿ ನನ್ಗೆ ಗೊತ್ತಾಗಲ್ಲ, ಈಗ ಎಲ್ಲೋ ರೆಡಿ ಆಗ್ಬಿಟ್ಟು ಆಚೆ ಎಲ್ಲೋ ಸೋಫಾ ಇಂದ ಕೂತಿದ್ರೆ ಒಂದಿಷ್ಟು ಕೂದ್ಲು ಇಲ್ಲಿ ಪ್ಯಾಂಟ್ ಹತ್ರ ಎಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಅದ್ ಯಾವಾಗ ಏನಾಗಿರುತ್ತೆ ಅಂತ ಗೊತ್ತಿರಲ್ಲ ಅಂದ್ಬಿಟ್ಟು ರೋಲರ್, ಇದು ಕೂದಲು ತೆಗೆಯೋದಕ್ಕೆ. ಅಂಡ್ ಸ್ಯಾನಿಟೈಸರ್ ಇಲ್ಲದೆ ನನ್ನ ಜೀವನ ಇಲ್ಲ. ಸೊ ಇದು ಮುಂಚೆನೂ ಹೇಳಿದ್ದೀನಿ ಅನ್ಸುತ್ತೆ, ನಾನು ಕೋವಿಡ್ಗಿಂತ ಮುಂಚೆ ನನ್ನ ಫ್ರೆಂಡ್ಸ್ ಎಲ್ಲ ನಂಗೆ ಸೋ ಎಕ್ಸ್ಪೆನ್ಸಿವ್ ಸ್ಯಾನಿಟೈಸರ್ ಅಂತ. ಈಗ ಎಲ್ಲರೂ ಸ್ಯಾನಿಟೈಸರ್ ಯೂಸ್ ಮಾಡ್ತಾರೆ. ಕೋವಿಡ್ ಆದ್ಮೇಲೆ ಇಟ್ಸ್ ಬಿಕಮ್ ಎಸೆನ್ಷಿಯಲ್. ನನ್ಗೆ ಅದೊಂದು ಪ್ರಾಬ್ಲಮ್ ಇದೆ, ಸ್ಯಾನಿಟೈಸ್ ಮಾಡ್ತಾ ಇರ್ತೀನಿ. ಸೊ ಹ್ಯಾಂಡ್ ಸ್ಯಾನಿಟೈಸರ್ ಅಂಡ್ ಹ್ಯಾಂಡ್ ಕ್ರೀಮ್, ಬಿಕಾಸ್ ಸ್ಯಾನಿಟೈಸ್ ಮಾಡೋದು ಸ್ವಲ್ಪ ರಫ್ ಅಂತ ಅನ್ಸತ್ತೆ ನಂಗೆ. ಸೊ ಹಾಗಾಗಿ ಹ್ಯಾಂಡ್ ಕ್ರೀಮ್ ಯೂಸ್ ಮಾಡ್ತೀನಿ. ಹ್ಯಾಂಡ್ ಕ್ರೀಮ್ ಖಾಲಿ ಆಗಿದೆ, ಇಲ್ಲ ಬೊಟಿಕಲ್ ಬಿಟ್ ಬಂದಿದ್ದೀನಿ ನಾನು ಇವತ್ತು, ಹಂಗೆ ಯೂಸ್ ಮಾಡಿ ಹಂಗೆ ಇಟ್ ಬಂದಿದ್ದೀನಿ. ಸೊ ಹಾಗಾಗಿ ಅದಿಲ್ಲ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಪ್ಯಾಡ್. ನಾನು ಪೀರಿಯಡ್ ಡೈಪರ್ ಪ್ಯಾಂಟೀಸ್ ಯೂಸ್ ಮಾಡ್ತೀನಿ. ಬಿಕಾಸ್ ಇಟ್ಸ್ ಈಸಿಯರ್. ಬಿಕಾಸ್ ಸಡನ್ ಆಗಿ ಎಲ್ಲಾದ್ರೂ ಚಮ್ಸ್ ಆಯ್ತು ಅಂತಂದ್ರೆ ಸ್ಟೈನ್ಸ್ ಆಗಿರುತ್ತೆ. ಸೊ ಎಕ್ಸ್ಟ್ರಾ ಬಟ್ಟೆಗಳೆಲ್ಲ ಇಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ದಿಸ್ ಇಸ್ ವೆರಿ ಕಂಫರ್ಟಬಲ್ ಫಾರ್ ಮೀ. ಆ ಒಂದು ಅನ್ಕಂಫರ್ಟಬಲ್ನೆಸ್ ಇರಲ್ಲ. ಸೊ ಯು ಕ್ಯಾನ್ ಚೇಂಜ್ ಕಂಪ್ಲೀಟ್ಲಿ ವೇರ್ ಎವರ್ ಯು ಆರ್ ಅನ್ನೋದಕ್ಕೋಸ್ಕರ ನಾನೊಂದು ಪೀರಿಯಡ್ ಡೈಪರ್ ಪ್ಯಾಂಟೀಸ್ ನ ಇಟ್ಕೊಂಡಿರ್ತೀನಿ. ಅಂಡ್
1 ಡೋಲೋಮೈಟ್ ಟ್ಯಾಬ್ಲೆಟ್, 1 ಪೇನ್ ಕಿಲ್ಲರ್. ಎನಿ ಎಮರ್ಜೆನ್ಸಿ ನಂಗೇನೋ ಸಡನ್ ಆಗಿ ಹುಷಾರ್ ತಪ್ಪು, ಚಮ್ಸ್ ಆಯ್ತು ಅಂದಾಗ್ಲೇ ನಂಗೆ ಬ್ಯಾಕ್ ಪೇನ್ ಬಂತು ಅಥವಾ ಟಮಿ ಪೇನ್ ಬಂತು, ನಾನು ಸ್ವಲ್ಪ ಕ್ಲಮ್ಸಿ ಧಮಾಲ್ ಧಿಮೀಲ್ ಅಂತ ಓಡಾಡ್ತೀನಿ, ಎಲ್ಲೋ ಓಡ್ಕೊಂಡೆ, ನೋವಾಯ್ತು, ಸ್ವಲ್ಪ ಅದು ಎಲ್ಲದಕ್ಕೂ ಬೇಕಾಗತ್ತೆ ಅಂದ್ಬಿಟ್ಟು ಐ ಕೀಪ್ 1 ಮೆಡಿಸಿನ್. ಅಥವಾ ಎಮರ್ಜೆನ್ಸಿ ಯಾರಿಗೋ ಬೇಕು, ಯಾರಿಗೋ ಹುಷಾರಿಲ್ಲ ಪಾಪ ಏನೋ ಆಯ್ತು ವೈ ಟು ಎಮರ್ಜೆನ್ಸಿಗೆ ಅಂತ ಟ್ಯಾಬ್ಲೆಟ್ ಇಟ್ಕೊಂಡಿರ್ತೀನಿ. ಸೊ ಅದು ಬಿಟ್ರೆ ಮೌತ್ ಫ್ರೆಶ್ನರ್ ಇರುತ್ತೆ, ಚ್ಯೂಯಿಂಗ್ ಗಮ್, ಅದು ಬೊಟ್ಟಿಕಲ್ ಬಿಟ್ಟು ಬಂದಿದ್ದೀನಿ ಅದಕ್ಕೆ ತಿಂದು ಅನ್ಸುತ್ತೆ. ವೆರಿ ಫನಿ ಮೀ. ಸೊ ಯಾ, ಇಷ್ಟು ವಾಟ್ಸ್ ಇನ್ ಮೈ ಬ್ಯಾಗ್. ಇದ್ ಬಿಟ್ರೆ ನಂದು ಐಪ್ಯಾಡ್ ಇರುತ್ತೆ, ಐಪ್ಯಾಡ್ ಹಾಲಲ್ಲಿ ಇದೆ. ಸೊ ಇವತ್ತು ಈ ಬ್ಯಾಗ್ ಅಲ್ಲಿ ನಾನು ಫಿಟ್ ಆಗ ಏನೋ ಕಾರಲ್ಲಿ ಬರ್ತಾ ಏನೋ ನೋಡ್ತಿದ್ದೆ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ. ಸೊ ಇದಿಷ್ಟು. ಅಂಡ್ ಒನ್ ಮೋರ್ ಥಿಂಗ್, ನನ್ನ ಏರ್ಪಾಡ್ಸ್. ಆಸ್ ಯು ಆಲ್ ನೋ, ಐ ಮೀನ್ ಅ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್. ಸೊ ಎಲ್ಲಾರ ಮುಂದೆ ಫೋನಲ್ಲಿ ಹಂಗೆಲ್ಲ ಮಾತಾಡಕ್ಕಾಗಲ್ಲ ಅಂದ್ಬಿಟ್ಟು ಏರ್ಪಾಡ್ಸ್ ಹಾಕೊಂಡು ಮಾತಾಡ್ತೀನಿ. ಅದ್ ಬಿಟ್ಟು ಸಾಂಗ್ಸ್ ಕೇಳಬೇಕು ಆ ಥರ ಎಲ್ಲನಾದ್ರೂ ಇದ್ರೆ ಐ ಯೂಸ್ ಇಟ್. ಏರ್ಪಾಡ್ಸ್ ಇದ್ದೇ ಇರತ್ತೆ. ಸೊ ಏರ್ಪಾಡ್ಸ್. ಸೊ ಇದಿಷ್ಟು ನನ್ನ ವಾಟ್ಸ್ ಇನ್ ಮೈ ಬ್ಯಾಗ್. ಸೊ ಕೆಲವೊಮ್ಮೆ ಅದು ಬಿಟ್ಟು ಚಾಕ್ಲೇಟ್ಸ್ ಇಟ್ಕೊಂಡಿರ್ತೀನಿ in case of an emergency, if I'm feeling very low or if I'm feeling like eating some sweet craving ಆಗ್ತಿದೆ ಅಂದ್ರೆ ಅದೊಂದು ಇಟ್ಕೊಂಡಿರ್ತೀನಿ. and 1 earring I keep emergency, 1 pearl earring. ಅದು ಇನ್ನೊಂದು ಬ್ಯಾಗ್ ಅಲ್ಲಿ ಇದೆ, 1 pearl earring ಇಟ್ಕೊಂಡಿರ್ತೀನಿ. ನಾನು ಅಷ್ಟು ಟ್ರಾವೆಲ್ ಮಾಡಿ ಲಿಟ್ರಲಿ 100 ಬ್ಯಾಗಲ್ಲಿ 100 ಐಟಮ್ಸ್ ಇಟ್ಟಿದ್ದೀನಿ ಇವಾಗಂತೂ. ಪರ್ಲ್ ಇಯರಿಂಗ್, 1 ಬಿಂದಿ ಇರುತ್ತೆ, ಜಸ್ಟ್ ಇನ್ ಕೇಸ್ ಸಡನ್ ಆಗಿ ಟೆಂಪಲ್ಗೆ ಹೋಗ್ತಿದ್ದೀನಿ ಅಂದ್ರೆ ಬೇಕಲ್ಲ ಟನ್ ಅಂತ ಇಟ್ಕೊಂಡ್ಬಿಡೋದಕ್ಕೆ. ಸೊ 1 ಇಯರಿಂಗ್ ಇದ್ದೇ ಇರುತ್ತೆ, ಬಿಕಾಸ್ ಜನರಲಿ ಹಾಕಲ್ಲ, ನನ್ಗೆ ಏನೋ ಕಸಿವಿಸಿ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಸೊ ಇದಿಷ್ಟು ವಾಟ್ಸ್ ಇನ್ ಮೈ ಬ್ಯಾಗ್ ಅಲ್ಲಿ. ಅಂಡ್ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾನು ಇವಾಗ ಪಾರ್ಟಿಗೆಲ್ಲ ಹೋಗ್ತೀನಿ ಅಂತಂದ್ರೆ ಯಾವ ರೀತಿ ಬ್ಯಾಗ್ ತಗೊಂಡ್ ಹೋಗ್ತೀನಿ ಅಂಡ್ ಆ ಬ್ಯಾಗ್ ಅಲ್ಲಿ ಎಸೆನ್ಷಿಯಲ್ಸ್ ಏನ್ ಇಟ್ಕೊಂತೀನಿ ಅನ್ನೋದನ್ನ ಐ ವಿಲ್ ಶೋ ಇಟ್ ಯು. ಐ ಹೋಪ್ ದಿಸ್ ವಿಡಿಯೋ ಯು ಲೈಕ್ಡ್ ಇಟ್. ಸೊ ಇನ್ ಮುಂದೆ ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ಪೋಸ್ಟ್ ಮಾಡ್ತೀನಿ. ಅಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿಥಿಂಗ್. ಲಾಟ್ಸ್ ಆಫ್ ಲವ್ ಟು ಯು ಆಲ್. ಅಷ್ಟೇ, ಮತ್ತೆ ಸಿಗೋಣ. ಬಾಯ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ.